ಅನಸೂಯಾಬಾಯಿ ವಿರುದ್ಧ BR ರಂಗನಾಥರಾವ್ ಈ ಪ್ರಕರಣದ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಮುಂದುವರೆದು ವಾದಿ ತನ್ನ ವಾದಪತ್ರದಲ್ಲಿ ನಮ್ಮ ತಂದೆ BM ರಾಮಾರಾವ್ ಅವರು KEBನಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದರು. ಅವರು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಂದಂಥ ಆದಾಯದಲ್ಲಿ ಸ್ವಯಾರ್ಜಿತವಾಗಿ ಒಂದು ಬೆಂಗಳೂರಿನ ಬಸವನಗುಡಿ ಅಲ್ಲಿ ಒಂದು ಆಸ್ತಿಯನ್ನು ಕ್ರಯಕ್ಕೆ ಕೊಂಡ್ಕೊಂಡಿದ್ದರು. ಅದಾದ ನಂತರ ಅವರ ಬದುಕಿದ್ದಂಥ ಕಾಲದಲ್ಲೇ ಆ ಆಸ್ತಿಯನ್ನು ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ನನಗೆ ಮತ್ತು ನನ್ನ ಅಣ್ಣ ತಮ್ಮಂದಿರಾದ ಪ್ರತಿವಾದಿ 2, 3 ಮತ್ತು ನಮ್ಮ ತಾಯಿ ಪ್ರತಿವಾದಿ 1 ಅವ್ರಿಗೆ ಈ BM ರಾಮಾರಾವ್ ಅವರು ಹಂಚಿಕೆ ಮಾಡಿದರು. ಆ ಹಣದ ಬಹುಪಾಲು ಈ ಪ್ರತಿವಾದಿಗಳೇ ತಗೊಂಡಿದ್ದರು. ಹಿಂಗಿದ್ರೂ ಸಹ ಈ 3ನೇ ಪ್ರತಿವಾದಿ ದುರುದ್ದೇಶದಿಂದ ಅಸಿಸ್ಟೆಂಟ್ ಕಮಿಷನರ್ ಬ್ಯಾಂಗ್ಳೂರ್ ಇವರಿಗೆ ಅರ್ಜಿ ಸಲ್ಲಿಸಿ ದಾವಾ ಶೆಡ್ಯೂಲ್ ಸ್ವತ್ತು ಏನಿದೆ ಅದನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದರು. ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅನ್ರಿಜಿಸ್ಟರ್ಡ್ ವಿಲ್ ಅಂದರೆ ನೋಂದಣಿಯಾಗದಂತಹ ಒಂದು ಮರಣ ಶಾಸನವನ್ನು ಈ 3ನೇ ಪ್ರತಿವಾದಿ ದಾವಾ ಆಸ್ತಿಗೆ ಸಂಬಂಧಪಟ್ಟಂತೆ ಸೃಷ್ಟಿ ಮಾಡಿಕೊಂಡಿರೋವಂಥದ್ದು ನನ್ನ ಗಮನಕ್ಕೆ ಬಂತು. ಆ ವಿಲ್ಗೆ ಕಾನೂನಿನ ಪ್ರಕಾರ ಯಾವುದೇ ಮಹತ್ವ ಇಲ್ಲ. ಮತ್ತು ಆ ವಿಲ್ನಲ್ಲಿ ಅಕ್ರಮವಾಗಿ ಸೃಷ್ಟಿ ಮಾಡ್ಕೊಂಡಿರೋ ವಿಚಾರ ನನ್ನ ಗಮನಕ್ಕೆ ಬಂದ ನಂತರ ನಾನು ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಒಂದು ತಕರಾರು ಕೊಟ್ಟೆ. ಅವರು ಈ 3ನೇ ಪ್ರತಿವಾದಿ ಹೆಸರಿಗೆ ದಾವಾ ಶೆಡ್ಯೂಲ್ ಸ್ವತ್ತನ್ನು ಖಾತೆ ವಗೈರೆ ಮಾಡಬೇಡಿ, ಅದು ನಮಗೆ ಒಟ್ಟು ಕುಟುಂಬದ ಆಸ್ತಿ ಅಂಥೇಳಿ ನಾನು ತಕರಾರು ಕೊಟ್ಟೆ. ಅದಾದ ನಂತರ ನಾನು ಈ 3ನೇ ಪ್ರತಿವಾದಿ ವಿರುದ್ಧ ಒಂದು ಖಾಸಗಿ ದೂರನ್ನು ಕೂಡ ನಾನು ಸಂಬಂಧಪಟ್ಟ ವ್ಯಾಪ್ತಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದಾಖಲು ಮಾಡಿದ್ದೆ. ಈ ಸಂದರ್ಭದಲ್ಲಿ ಈ ನಡುವೆ ಈ 3ನೇ ಪ್ರತಿವಾದಿ ಒಂದು ರಾಜಿ ಮಾಡಿಕೊಳ್ಳೋ ಒಂದು ಇದನ್ನು ನನ್ನ ಮುಂದೆ ಇಟ್ಟರು. ಹಾಗಾಗಿ ನಾನು ಈ 3ನೇ ಪ್ರತಿವಾದಿ ಒಳ್ಳೆಯ ಉದ್ದೇಶದಿಂದ ಬಹುಶಃ ಇದನ್ನು ರಾಜಿ ಮಾಡಿಕೊಳ್ಳಬೇಕು ಅನ್ನೋ ಇದನ್ನು ಆಫರನ್ನು ನನ್ನ ಮುಂದೆ ಇಟ್ಟಿದ್ದಾನೆ ಅಂತ ನಾನು ತಿಳಿದು ಅದಕ್ಕೆ ಒಪ್ಕೊಂಡೆ. ಆದರೆ ಅದಾದ ನಂತರ ಈ 3ನೇ ಪ್ರತಿವಾದಿ ಯಾವುದೇ ರೀತಿಯಾದಂಥ ರಾಜಿಗೂ ಕೂಡ ಬರದೆ ದಾವಾ ಶೆಡ್ಯೂಲ್ ಸ್ವತ್ತನ್ನು ಖಾತೆ ಮಾಡಿಕೊಂಡಿರೋದು ಅಕ್ರಮವಾಗಿದೆ. ಹಾಗಾಗಿ ಈ ದಾವಾ ಆಸ್ತಿ ಏನಿದೆ ಇದು ನಮಗೆ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯಾಗಿರೋದ್ರಿಂದ ಈ ದಾವಾ ಆಸ್ತಿನಲ್ಲಿ ನನಗೆ 4ನೇ ಒಂದು ಭಾಗದ ಹಕ್ಕು ನನಗಿರೋದ್ರಿಂದ ಈ ದಾವಾ ಆಸ್ತಿನಲ್ಲಿ ನನಗೆ ಭಾಗಾಂಶ ಕೊಡಿ ಅಂಥೇಳಿ ನಾನು ಈ ಎಲ್ಲ ಅಂಶಗಳು ಬರೆದು ಈ ವಾದಿ ತನ್ನ ತಾಯಿ 1ನೇ ಪ್ರತಿವಾದಿ ಮತ್ತು ತನ್ನ ಅಣ್ಣ 2ನೇ ಪ್ರತಿವಾದಿ, ತನ್ನ ತಮ್ಮ 2ನೇ ಪ್ರತಿವಾದಿ ಮತ್ತು ಇನ್ನೊಬ್ಬ ತಮ್ಮ 3ನೇ ಪ್ರತಿವಾದಿ, ಇವರು 3 ಜನದ ವಿರುದ್ಧ ಈ ದಾವೆಯನ್ನು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ. ಈ ದಾವೆ ಸಲ್ಲಿಸಿದ ನಂತರ ಮಾನ್ಯ ನ್ಯಾಯಾಲಯ ಈ ಪ್ರತಿವಾದಿಗಳಿಗೆ ನೋಡ್ರಿ, ಈ ರಂಗನಾಥರಾವ್ ಅವರು ನಿಮ್ಮ ವಿರುದ್ಧ ಭಾಗಾಂಶ ಕೋರಿ ಈ ದಾವೆ ಸಲ್ಲಿಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮದೇನು ಉತ್ತರ ಬಂದು ಹೇಳಿ ಅಂಥೇಳಿ ಈ 3 ಜನ ಪ್ರತಿವಾದಿಗಳಿಗೆ ಸಮನ್ಸ್ ಕೊಟ್ಟ ನಂತರ 3 ಜನರು ನ್ಯಾಯಾಲಯಕ್ಕೆ ಹಾಜರಾಗಿ ಅವರ ತಕರಾರನ್ನು ಸಹ ವಕೀಲರ ಮೂಲಕ ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ ಪ್ರತಿವಾದ ಪತ್ರದ ಸಲ್ಲಿಸಿದಂಥ ಸಂದರ್ಭದಲ್ಲಿ ಈ ಪ್ರತಿವಾದಿಗಳು ವಾದಿ ನಮ್ಮ
ಸಂಬಂಧಿಕ, ನಮ್ಮ ಅಣ್ಣ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಆದರೆ ಈ ವಾದಿ ಮತ್ತು ಪ್ರತಿವಾದಿಗಳು ಒಟ್ಟು ಕುಟುಂಬದಲ್ಲಿದ್ದಾರೆ ಅನ್ನೋ ಅಂಶವನ್ನು ಅವರು ಅಲ್ಲಗೆಳೆದಿದ್ದಾರೆ. ಕುಟುಂಬದ ಈ ನಮ್ಮ ಹಿಂದೆ ಒಟ್ಟು ಕುಟುಂಬದಲ್ಲಿದ್ದಂಥ ಸಂದರ್ಭದಲ್ಲಿ BM ರಾಮಾರಾವ್ ಅವರು ಕರ್ತ ಆಗಿದ್ದರು ಅನ್ನೋ ಅಂಶ ಕೂಡ ಒಪ್ಕೊಂಡಿದ್ದಾರೆ. ವಾದಿಗಳು ಮತ್ತು ಪ್ರತಿವಾದಿಗಳು ಇಂದಿಗೂ ಕೂಡ ಒಟ್ಟು ಕುಟುಂಬದಲ್ಲಿ ಇದ್ದಾರೆ ಅಂತ ಏನು ಹೇಳಿದ್ದಾರೆ ವಾದಿ, ಈ ಅಂಶ ಕೂಡ ಅವರು ಪ್ರತಿವಾದಿಗಳು ಡಿನೇ ಮಾಡಿದ್ದಾರೆ, ಅಲ್ಲಗೆಳೆದಿದ್ದಾರೆ. ಹಾಗೆಯೇ ಮುಂದುವರೆದು ಪ್ರತಿವಾದಿಗಳು ಹೇಳಿದ್ದಾರೆ, ಈ ಪ್ರಕರಣದ ವಾದಿ ರಂಗನಾಥ್ ರಾವ್ ಅವರು ಒಬ್ಬ ಗೌರ್ನಮೆಂಟ್ ಎಂಪ್ಲಾಯಿ. ಅವರು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಗೋಕುಲಂ ಮೈಸೂರಿನಲ್ಲಿ ಮನೆ ತಗೋಬೇಕು ಅಂಥೇಳಿ ಇಚ್ಛೆ ಪಟ್ಟಿರ್ತಾರೆ. ಮತ್ತು ಎರಡನೇ ಪ್ರತಿವಾದಿ ಅವರು ಕೂಡ ಬೆಂಗಳೂರಿನ ಬನಶಂಕರಿನಲ್ಲಿ ವಾಸ ಮಾಡ್ತಾಯಿದ್ದು, ಅವರು ಕೂಡ ಬನಶಂಕರಿನಲ್ಲಿ ಮನೆ ಕೊಂಡ್ಕೋಬೇಕು ಅಂತ ಆಸೆ ಇದ್ದಿದ್ದರಿಂದ ಈ ವಾದಿ ಮತ್ತು ಎರಡನೇ ಪ್ರತಿವಾದಿ ಇಬ್ಬರೂ ಕೂಡ ನಮ್ಮ ತಂದೆ BM ರಾಮಾರಾವ್ ಅವ್ರಿಗೆ ಒತ್ತಡ ಹೇರಿ, ಈ ದಾವಾ ಆಸ್ತಿನ ಮಾರ್ಬಿಡು, ಬಂದಂಥ ಹಣವನ್ನು ನಮಗೆ ಕೊಡು, ಆ ದುಡ್ಡಿನಲ್ಲಿ ನಾನು ವಾದಿ ಮೈಸೂರಲ್ಲಿ ಮನೆ ತಗೋತೀನಿ ಅಂತೇಳಿ ವಾದಿ ಹೇಳಿದರು. ಮತ್ತು ಎರಡನೇ ಪ್ರತಿವಾದಿ ಕೂಡ ನಾನು ಬೆಂಗಳೂರು ಬನಶಂಕರಿನಲ್ಲಿ ಮನೆ ತಗೋಬೇಕಾಗಿದೆ, ಹಂಗಾಗಿ ನನಗೆ ದಾವಾ ಶೆಡ್ಯೂಲ್ ಆಸ್ತಿ ಏನಿದೆ ಅದನ್ನು ಮಾರ್ಬಿಟ್ಟು ಬಂದಂಥ ದುಡ್ಡನ್ನು ನಮಗೆ ಕೊಡಿ ಅಂಥೇಳಿ BM ರಾಮಾರಾವ್ ಅವ್ರಿಗೆ ಮೇಲೆ ಒತ್ತಡ ಹೇರಿದ್ರಿಂದ BM ರಾಮಾರಾವ್ ಅವರು ಅವರ ಸ್ವಂತ ದುಡಿಮೆ KEB ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾಗ ಬಂದಂಥ ಹಣದಲ್ಲಿ ಸಂಪಾದನೆ ಮಾಡಿದಂಥ ಬಸವನಗುಡಿ ಮನೆಯನ್ನು ಮಾರಾಟ ಮಾಡಿ ಬಂದಂಥ ದುಡ್ಡಿನಲ್ಲಿ ಈ ವಾದಿಗೆ ಮತ್ತು ಎರಡನೇ ಪ್ರತಿವಾದಿಗೆ ಹಣವನ್ನು ಕೊಟ್ಟಿರ್ತಾರೆ. ಏನು ನಮ್ಮ ತಂದೆ ರಾಮಾರಾವ್ ಅವರು ತಮ್ಮ ಸ್ವಯಾರ್ಜಿತ ಆಸ್ತಿಯಾದಂಥ ಬಸವನಗುಡಿ ಮನೆಯನ್ನು ಮಾರಾಟ ಮಾಡಿ ಬಂದಂಥ ದುಡ್ಡಿನಲ್ಲಿ ಹಣವನ್ನು ವಾದಿಗೆ ಮತ್ತು ಎರಡನೇ ಪ್ರತಿವಾದಿಗೆ ಕೊಟ್ಟರು. ಆ ದುಡ್ಡಿನಲ್ಲಿ ವಾದಿ ಮೈಸೂರಿನಲ್ಲಿ ಗೋಕುಲಂನಲ್ಲಿ ಮನೆ ತಗೊಂಡಿದ್ದಾರೆ. ಮತ್ತು ಎರಡನೇ ಪ್ರತಿವಾದಿ ಸಹ ಬೆಂಗಳೂರಿನ ಬನಶಂಕರಿನ 3rd ಸ್ಟೇಜ್ನಲ್ಲಿ ಮನೆ ಕೊಂಡ್ಕೊಂಡಿದ್ದಾರೆ. ಈ ಕೊಡೋವಂಥ ಸಂದರ್ಭದಲ್ಲಿ, ಹಣವನ್ನು ಕೊಡೋವಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಒಂದು ಕಂಡೀಷನನ್ನು ಇಂಪೋಸ್ ಮಾಡಿದರು, ಕಂಡೀಷನನ್ನು ಹಾಕಿದರು. ನೋಡಿ, ನೀವಿಬ್ಬರೂ ಕೂಡ ಈ ದಾವಾ ಶೆಡ್ಯೂಲ್ ಪ್ರಾಪರ್ಟಿ ಏನು ಚಾಮರಾಜಪೇಟೆಯಲ್ಲಿ ಏನಿದೆ ಮನೆ, ಈ ಮನೆಗೆ ಸಂಬಂಧಪಟ್ಟಂಗೆ ಯಾವುದೇ ಹಕ್ಕದ ಭಾಗಾಂಶವನ್ನು ನೀವಿಬ್ಬರು ಕೂಡ ಕೇಳಬಾರ್ದು. ಏಕೆಂದರೆ ನಾನು ಈಗಾಗಲೇ ನನ್ನ ಸ್ವಯಾರ್ಜಿತ ಆಸ್ತಿನಲ್ಲಿ ಬಂದಂಥ ದುಡ್ಡನ್ನು ಭಾಗಾಂಶದ ರೂಪದಲ್ಲಿ ನಿಮ್ಮಿಬ್ಬರಿಗೂ ಕೂಡ ನಾನು ಹೆಚ್ಚುವರಿಯಾಗಿ ದುಡ್ಡನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನೀವು ಆ ದುಡ್ಡಿನಲ್ಲಿ ಮನೆ ತಗೊಂಡಿದ್ದೀರಿ, ಹಾಗಾಗಿ ನೀವು ಈ ದಾವಾ ಶೆಡ್ಯೂಲ್ ಸ್ವತ್ತು ಚಾಮರಾಜಪೇಟೆ ಮನೆ ಏನಿದೆ ಅದರಲ್ಲಿ ನೀವು ಭಾಗಾಂಶ ಕೇಳಬೇಡಿ ಅಂಥೇಳಿ ಕಂಡೀಷನ್ ಹಾಕಿದರು. ಅದಾದ ನಂತರ ಅದರಂತೆ ನಾನು ಅಂದರೆ 3ನೇ ಪ್ರತಿವಾದಿ ಮತ್ತು ನಮ್ಮ ತಾಯಿ ಮತ್ತು ನಮ್ಮ ತಂದೆ BM ರಾಮಾರಾವ್ ಅವರು ಈ ದಾವಾ ಶೆಡ್ಯೂಲ್ ಸ್ವತ್ತು ಏನು ಚಾಮರಾಜಪೇಟೆನಲ್ಲಿದೆ ಆ ದಾವಾ ಶೆಡ್ಯೂಲ್ ಸ್ವತ್ತಿನಲ್ಲೇ ವಾಸ ಮಾಡೋದಕ್ಕೆ ಮುಂದುವರಿಸಿದ್ವಿ. ಈ ಸಂದರ್ಭದಲ್ಲಿ ಏನು ಒಂದು ಕುಟುಂಬದ ವ್ಯವಸ್ಥಾಪನೆ ಅಂದರೆ ಕುಟುಂಬದಲ್ಲಿ ಏನು ಒಂದು ತೀರ್ಮಾನ ಆಯಿತು, ಆ ಸಂದರ್ಭದಲ್ಲಿ ಈ ಕಂಡೀಷನ್ಗೆ ಎಲ್ಲರೂ ಕೂಡ ಸಮ್ಮತಿಯನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ನಮ್ಮ ತಂದೆ BM ರಾಮಾರಾವ್ ಅವರು ತೀರ್ಕೊಂಡ್ರು. ಅವ್ರು ತೀರ್ಕೊಂಡ ನಂತರ ಕೂಡ ನಾನು ಮತ್ತು ನಮ್ಮ ತಂದೆ BM ರಾಮಾರಾವ್ ಅವರು ತೀರ್ಕೊಳ್ಳೋದಕ್ಕೂ ಮುಂಚೆ 21/9/96ನೇ ಇಸ್ವಿನಲ್ಲಿ ಈ ದಾವಾ ಶೆಡ್ಯೂಲ್ ಆಸ್ತಿಯನ್ನು ನನ್ನ ಹೆಸರಿಗೆ ಒಂದು ವಿಲ್ಲನ್ನು ಮಾಡಿಕೊಟ್ರು. ಆ ವಿಲ್ನಲ್ಲಿ ಈ ಏನು ತಮ್ಮ ಸ್ವಯಾರ್ಜಿತ ಆಸ್ತಿ ಬಸವನಗುಡಿದು ಏನಿತ್ತು ಆ ಆಸ್ತಿನಲ್ಲಿ ಮಾರಿದ್ದಂಥ ಅಂಶ ಮತ್ತು ಅದರಲ್ಲಿ ಬಂದಂಥ ಹಣವನ್ನು ಈ ವಾದಿ ಮತ್ತು ಎರಡನೇ ಪ್ರತಿವಾದಿಗೆ ಕೊಟ್ಟಂಥ ಅಂಶವನ್ನು ಎಲ್ಲವನ್ನೂ ಕೂಡ ಆ ವಿಲ್ನಲ್ಲಿ ಸ್ಪಷ್ಟವಾಗಿ ಬರೆದು
ನನಗೆ ಈ ದಾವಾ ಶೆಡ್ಯೂಲ್ ಸ್ವತ್ತನ್ನು ವಿಲ್ ಮುಖಾಂತರ ನನಗೆ ಕೊಟ್ಟಿದ್ದಾರೆ. ಅದರಂತೆ ಈ ದಾವಾ ಆಸ್ತಿಯ ಸಂಪೂರ್ಣ ಹಕ್ಕುದಾರನಾಗಿರ್ತೇನೆ. ಈ ದಾವಾ ಆಸ್ತಿನಲ್ಲಿ ವಾದಿಗೆ ಯಾವುದೇ ರೀತಿಯಾದಂಥ ಭಾಗಾಂಶ ಇರೋದಿಲ್ಲ. BM ರಾಮಾರಾವ್ ಅವರು ಬದುಕಿದ್ದಾಗಲೇ ನಮ್ಮ ಒಟ್ಟು ಕುಟುಂಬ ವಿಭಾಗ ಆಗಿರೋದ್ರಿಂದ ಮತ್ತು ಈ ಈ ಈ ಈ BM ರಾಮಾರಾವ್ ಅವರು ನಮ್ಮ ತಂದೆ ಅವರ ಸ್ವಯಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ದಾವಾ ಶೆಡ್ಯೂಲ್ ಸ್ವತ್ತಿನ ಭಾಗಾಂಶದ ರೂಪದಲ್ಲಿ ಈ ವಾದಿಗೆ ಮತ್ತು ಎರಡನೇ ಪ್ರತಿವಾದಿಯವರಿಗೆ ಭಾಗಾಂಶದ ರೂಪದಲ್ಲಿ ಈಗಾಗಲೇ ಸಂದಾಯ ಮಾಡಿರೋದ್ರಿಂದ ಮತ್ತು ನಮ್ಮ ತಂದೆ BM ರಾಮಾರಾವ್ ಅವರು ಅವರ ಸ್ವಇಚ್ಛೆಯಿಂದ ನನಗೆ ಈ ದಾವಾ ಶೆಡ್ಯೂಲ್ ಸ್ವತ್ತನ್ನು ವಿಲ್ ಮುಖಾಂತರ ಕೊಟ್ಟಿರೋದ್ರಿಂದ ಈಗ ಪ್ರಸ್ತುತ ಯಾವುದೂ ಒಟ್ಟು ಕುಟುಂಬದ ಸ್ವತ್ತು ಇಲ್ಲದೇ ಇರೋ ಕಾರಣ ಯಾವುದೇ ರೀತಿಯಾದಂಥ ಭಾಗಾಂಶಕ್ಕೆ ಈ ವಾದಿ ಹಕ್ಕುದಾರನಾಗಿರೋದಿಲ್ಲ. ಮತ್ತು ಈ ಸದರಿ ವಿಲ್ ಏನು ನಮ್ಮ ತಂದೆ ಬರೆದಿದ್ರು ಆ ವಿಲ್ಲಿಗೆ ಈ ವಾದಿ ಕೂಡ ಒಬ್ಬ ಸಾಕ್ಷ್ಯಾಧಾರನಾಗಿ ಸಹಿ ಮಾಡಿರ್ತಾನೆ. ಈ ವಿಲ್ ಬಗ್ಗೆ ವಾದಿಗೂ ಕೂಡ ಸಂಪೂರ್ಣವಾದಂಥ ತಿಳುವಳಿಕೆ ಇದ್ದರೂ ಕೂಡ ಈ ಸುಳ್ಳು ದಾವೆಯನ್ನು ಈ ಕೋರ್ಟ್ ಮುಂದೆ ತಂದಿರುವಂಥದ್ದು ಸ್ಪಷ್ಟವಾಗಿರ್ತದೆ. ಹಾಗಾಗಿ ಈ ವಾದಿಯ ದಾವೆಯನ್ನು ವಜಾ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿ ಈ ಪ್ರತಿವಾದಿಗಳು ತಮ್ಮ ಪ್ರತಿವಾದ ಪತ್ರವನ್ನು ಸಲ್ಲಿಸಿ ನ್ಯಾಯಾಲಯದಲ್ಲಿ ಕೋರಿಕೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ವಾದಿ ರಂಗನಾಥ್ ರಾವ್ ಅವರು ವಾದಿ ಸಲ್ಲಿಸಿರುವಂಥ ವಾದಪತ್ರದಲ್ಲಿರುವಂಥ ಅಂಶ ಮತ್ತು ಪ್ರತಿವಾದಿಗಳು ತಮ್ಮ ಪ್ರತಿವಾದ ಪತ್ರದಲ್ಲಿ ಸಲ್ಲಿಸಿರುವಂಥ ಅಂಶ ಎರಡನ್ನೂ ಮಾನ್ಯ ನ್ಯಾಯಾಲಯ ಗಮನಿಸಿ ಒಟ್ಟು ಒಂದು 8 ವಿವಾದಾಂಶಗಳನ್ನ ನ್ಯಾಯಾಲಯ ಬರೆದು ಯಾರ್ಯಾರು ಯಾವ್ಯಾವ ಅಂಶಗಳನ್ನು ಸಾಬೀತು ಮಾಡಬೇಕು ಅನ್ನೋದನ್ನು ಪಕ್ಷಗಾರರ ಮೇಲೆ ನಿಗದಿಪಡಿಸುತ್ತೆ. 8 ಅಂಶಗಳ ಪೈಕಿ ಮೊದಲನೇ ಒಂದು ವಿವಾದಾಂಶ ಬಂದು ಈ ವಾದಿ ಈ ದಾವಾ ಶೆಡ್ಯೂಲ್ ಸ್ವತ್ತು ಏನು ಚಾಮರಾಜಪೇಟೆಯ ಸ್ವತ್ತಿದೆ ಅದು ಒಟ್ಟು ಕುಟುಂಬದ ಸ್ವತ್ತು ಅನ್ನೋದನ್ನು ಸಾಬೀತು ಮಾಡಬೇಕು ಅಂತೇಳಿ ವಾದಿ ಮೇಲೆ ಮೊದಲನೇ ವಿವಾದಾಂಶವನ್ನು ನಿಗದಿ ಮಾಡಿದೆ. ಮತ್ತು ಎರಡನೇದು ಈ ಬಸವನಗುಡಿನಲ್ಲಿ BM ರಾಮಾರಾವ್ ಅವರು ಒಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯನ್ನು ಕೊಂಡ್ಕೊಂಡಿದ್ರು ಅನ್ನೋದನ್ನು ಸಾಬೀತು ಮಾಡಬೇಕು ಅಂಥೇಳಿ ಈ ಪ್ರತಿವಾದಿಗಳ ಮೇಲೆ ಮಾನ್ಯ ನ್ಯಾಯಾಲಯ ಎರಡನೇ ವಿವಾದಾಂಶವನ್ನು ನಿಗದಿ ಮಾಡಿದೆ. ಮತ್ತು ಮೂರನೇದಾಗಿ ಈ ಪ್ರತಿವಾದಿಗಳು ಈ ಹೇಳಿದ ಹಾಗೆ ಈ ವಾದಿ ತಾನು ಮೈಸೂರಿನಲ್ಲಿ ಕೊಂಡ್ಕೊಂಡಂಥ ಮನೆ ಏನಿದೆ ಆ ಮನೆಗೆ BM ರಾಮಾರಾವ್ ಅವರು ಕೊಟ್ಟಂಥ ಹಣದಿಂದ ಈ ಮನೆ ಕೊಂಡ್ಕೊಂಡಿದ್ದಾನೆ ಅಂಥೇಳಿ ಸಾಬೀತು ಮಾಡಬೇಕು ಪ್ರತಿವಾದಿಗಳು ಅಂಥೇಳಿ ಮೂರನೇ ವಿವಾದಾಂಶವನ್ನು ನಿಗದಿ ಮಾಡಿದ್ದಾರೆ. ಮತ್ತು ನಾಲ್ಕನೇದಾಗಿ ಈ ಪ್ರತಿವಾದಿಗಳು ಈ BM ರಾಮಾರಾವ್ ಅವರು 21/2/96ನೇ ಇಸ್ವಿನಲ್ಲಿ ವಿಲ್ಲನ್ನು ಮಾಡಿದ್ರು ಅನ್ನೋದನ್ನು ಕೂಡ ಸಾಬೀತು ಮಾಡಬೇಕು ಅಂಥೇಳಿ ಪ್ರತಿವಾದಿಗಳ ಮೇಲೆ ಈ ವಿವಾದಾಂಶವನ್ನು ನಿಗದಿ ಮಾಡಿದ್ದಾರೆ. ಮತ್ತು ಇದೇ ಪ್ರತಿವಾದಿಗಳು ಹಿಂದೆ ಈಗಾಗ ತಮ್ಮ ಪ್ರತಿವಾದ ಪತ್ರದಲ್ಲಿ ಹೇಳ್ದಂಗೆ ಒಂದು ಈ ವಾದಿ ಮತ್ತು ಪ್ರತಿವಾದಿಗಳು ಮತ್ತು BM ರಾಮಾರಾವ್ ಅವ್ರ ನಡುವೆ ಒಂದು ಫ್ಯಾಮಿಲಿ ಸೆಟ್ಲ್ಮೆಂಟ್ ಆಗಿತ್ತು ಅಂಥೇಳಿ ಅನ್ನೋವಂಥ ಅಂಶ ಕೂಡ ಸಾಬೀತು ಮಾಡಬೇಕು ಅಂಥೇಳಿ ಪ್ರತಿವಾದಿಗಳ ಮೇಲೆ ವಿವಾದಾಂಶವನ್ನು ನಿಗದಿ ಮಾಡಿದ್ದಾರೆ. ಮತ್ತು ಆರನೇದಾಗಿ ಈ ವಾದಿ ದಾವಾ ಆಸ್ತಿನಲ್ಲಿ 4ನೇ ಒಂದು ಭಾಗಕ್ಕೆ ಹಕ್ಕುದಾರ ಅನ್ನೋದನ್ನು ಸಾಬೀತು ಮಾಡಬೇಕು ಅಂಥೇಳಿ ವಾದಿ ಮೇಲೆ ಈ ವಿವಾದಾಂಶವನ್ನು ನಿಗದಿ ಮಾಡಿದ್ದಾರೆ. ಮತ್ತು ಈ ವಾದಿ ಡಿಕ್ಲರೇಷನ್ ವಿಲ್ಲು ನನಗೆ ಬಂದಿ ಆಗೋದಿಲ್ಲ ಅಂಥೇಳಿ ಡಿಕ್ಲೇರ್ ಮಾಡಿ ಅಂತ ಕೇಳಿರೋದ್ರಿಂದ ಇದನ್ನು ಡಿಕ್ಲರೇಷನ್ ರಿಲೀಫನ್ನು ಪಡೆಯೋದಕ್ಕೆ ವಾದಿ ಅರ್ಹನೇ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ವಾದಿ
ಸೂಕ್ತ ದಾಖಲೆಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಸಾಬೀತು ಮಾಡಬೇಕು ಅಂತೇಳಿ ಇನ್ನೊಂದು ವಿವಾದಾಂಶವನ್ನು ಮಾಡಿದೆ. ಮತ್ತು ನ್ಯಾಯಾಲಯ ಏನು ಆರ್ಡ್ರ್ ಮಾಡಬೇಕು ಮತ್ತು ಡಿಕ್ರಿ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿವಾದಾಂಶವನ್ನು ಮಾಡ್ಕೊಂಡಿದ್ದಾರೆ. ಈ ವಾದಿ ಮತ್ತು ಪ್ರತಿವಾದಿಗಳ ಸಾಕ್ಷ್ಯಗಳನ್ನು ಎಲ್ಲವನ್ನು ಪರಿಗಣಿಸಿ ಮತ್ತು ವಿವಾದಾಂಶಗಳನ್ನು ಈಗಾಗಲೇ ನ್ಯಾಯಾಲಯ ಏನು ಮಾಡಿದೆ ಅದರ ಆಧಾರದ ಮೇಲೆ ಈ ಕೆಳ ನ್ಯಾಯಾಲಯ ಏನಿದೆ ಸಿಟಿ ಸಿವಿಲ್ ಕೋರ್ಟ್ ಬ್ಯಾಂಗ್ಳೂರು, ಈ ಸಿವಿಲ್ ಕೋರ್ಟ್ ಬ್ಯಾಂಗ್ಳೂರವರು ವಾದಿಯ ಪರ ದಾವೆಯನ್ನು ಡಿಕ್ರಿ ಮಾಡಿ ವಾದಿಗೆ 4ನೇ ಒಂದು ಭಾಗಾಂಶಕ್ಕೆ ಹಕ್ಕುದಾರ ಅಂಥೇಳಿ ಘೋಷಣೆ ಮಾಡಿದೆ. ಮತ್ತು ಏನು 21/2/96ನೇ ಇಸ್ವಿ ವಿಲ್ ಏನಿತ್ತು ಅದು ವಾದಿಗೆ ಬಂಧಿಸೋದಿಲ್ಲ, ವಾದಿಗೆ ಸಂಬಂಧಪಡೋದಿಲ್ಲ, ಅದಕ್ಕೆ ವಾದಿ ಯಾವುದೇ ರೀತಿಯಾದಂಥ ಬೈಂಡಿಂಗ್ ಆಗೋದಿಲ್ಲ ಅಂಥೇಳಿ ಕೋರ್ಟು ಡಿಕ್ಲೇರ್ ಮಾಡಿದೆ. ಕಾರಣ ಬಂದು ಈ ವಾದಿಯವರ ತಂದೆ BM ರಾಮಾರಾವ್ ಅವ್ರಿಗೆ ದಾವಾ ಶೆಡ್ಯೂಲ್ ಸ್ವತ್ತು ನಾನು ಈಗಾಗಲೇ ವಾದ ಪತ್ರದಲ್ಲಿ ವಾದಿ ಬರೆದಿದ್ದಾನೆ ಅಂತ ಹೇಳಿದ ಹಾಗೆ 56ನೇ ಇಸ್ವಿಯ ವಿಭಾಗ ಪತ್ರದಲ್ಲಿ ಬಂದಿದ್ದು, ಅಂದರೆ ಅವರ ತಾತನ ನಡುವೆ ಆದಂತಹ ವಿಭಾಗದಲ್ಲಿ ವಾದಿಯವ್ರ ತಂದೆಗೆ ಬಂದಂಥ ಸ್ವತ್ತು 53ನೇ ಇಸ್ವಿ ವಿಭಾಗ ಪತ್ರದಲ್ಲಿ ಬಂದಂಥ ಸ್ವತ್ತಾಗಿದೆ. ಇದು ಅವರ ತಾತನ ಮುಖಾಂತರ ಬಂದಂಥ ಸ್ವತ್ತಾಗಿರೋದ್ರಿಂದ ಈ ದಾವಾ ಶೆಡ್ಯೂಲ್ ಸ್ವತ್ತಿಗೆ ವಿಲ್ ಮಾಡೋದಕ್ಕೆ ವಾದಿಯ ತಂದೆ BM ರಾಮಾರಾವ್ ಅವ್ರಿಗೆ ಯಾವುದೇ ರೀತಿಯಾದಂಥ ಹಕ್ಕು ಇರೋದಿಲ್ಲ. ಆದ್ದರಿಂದ ಈ ದಾವೆಯನ್ನು ವಾದಿಯ ಪರ ನಾವು ಡಿಕ್ರಿ ಮಾಡಿದ್ದೇವೆ. ವಾದಿನಿಗೆ 4ನೇ ಒಂದು ಭಾಗಾಂಶವನ್ನು ಈ ದಾವಾ ಶೆಡ್ಯೂಲ್ ಸ್ವತ್ತಿನಲ್ಲಿ ನಾವು ಕೊಡೋದಕ್ಕೆ ನಮ್ಮ ಡಿಕ್ರಿ ಮಾಡಿದ್ದೇವೆ ಅಂಥೇಳಿ ಕೆಳ ನ್ಯಾಯಾಲಯ ಒಂದು ಅಭಿಪ್ರಾಯಕ್ಕೆ ಬಂದು ವಾದಿಯ ದಾವೆಯನ್ನು ಡಿಕ್ರಿ ಮಾಡಿದೆ. ಈ ದಾವೆಯಲ್ಲಿ ಆದಂಥ ತೀರ್ಪಿನ ವಿರುದ್ಧ ಈ ಪ್ರತಿವಾದಿಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ರೆಗ್ಯುಲರ್ ಫಸ್ಟ್ ಅಪೀಲ್ RFA 272 ಆಫ್ 2009 ಈ ನಂಬರ್ನಡಿ ಸಂಖ್ಯೆಯಡಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ನಂತರ ತಾಯಿ ಅನಸೂಯಾ ದೇವಿ ಡಿಫೆಂಡೆಂಟ್ ನಂಬರ್ 1 ತೀರ್ಕೋತಾರೆ. ಅದಾದ ನಂತರ ಈಗಾಗಲೇ ಉಳಿದಂಥ ಎಲ್ಲ ವಾರಸುದಾರರು ಆಲ್ರೆಡಿ ಈಗಾಗಲೇ ಈ ಕೇಸ್ನಲ್ಲಿ ಇರೋದರಿಂದ ಅವರು ಈಗಾಗಲೇ ಈ ಕೇಸ್ನಲ್ಲಿ ಇದ್ದಾರೆ ಎಲ್ಲ ವಾರಸುದಾರರು ಅಂಥೇಳಿ ಸಬ್ಮಿಟ್ ಮಾಡಿದ್ರಿಂದ ಅದನ್ನು ಮಾನ್ಯ ಉಚ್ಚ ನ್ಯಾಯಾಲಯ ರೆಕಾರ್ಡ್ಗೆ ತಗೊಳುತ್ತೆ. ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಈ ಪ್ರತಿವಾದಿಗಳ ಪರ ವಕೀಲರು ಈ ಮೇಲ್ಮನವಿಯಲ್ಲಿ ವಾದವನ್ನು ಮಂಡಿಸ್ತಾರೆ. ಈ ಸದರಿ ವಾದದಲ್ಲಿ ಈ ಪ್ರತಿವಾದಿಗಳ ಪರ ವಕೀಲರು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಹೇಳ್ತಾರೆ, ಈ ವಾದಿಯವರ ತಂದೆ BM ರಾಮಾರಾವ್ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ KEBನಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋ ವಿಚಾರವನ್ನು ಈ ವಾದಿ ಏನು ಡಿಸ್ಪ್ಯೂಟ್ ಮಾಡಿಲ್ಲ. ಮತ್ತು ಅವರಿಗೆ ಸಂಬಳ ಬರ್ತಿತ್ತು, ಆ ಸಂಬಳದಲ್ಲಿ ಬಂದಂಥ ದುಡ್ಡಿನಲ್ಲಿ ಬಸವನಗುಡಿ ಬೆಂಗಳೂರಿನಲ್ಲಿ ಮನೆಯನ್ನು ಕೊಂಡ್ಕೊಂಡಿದ್ರು ಅನ್ನೋದನ್ನು ಕೂಡ ಈ ವಾದಿ ಯಾವುದೇ ರೀತಿಯಾದಂಥ ತಕರಾರನ್ನು ಡಿಸ್ಪ್ಯೂಟನ್ನು ಮಾಡಿಲ್ಲ, ಒಪ್ಕೊಂಡಿದ್ದಾನೆ. ಮತ್ತು ಆ ಬಂದಂಥ ಹಣದಲ್ಲಿ ಕೊಂಡ್ಕೊಂಡಿದ್ದ ಬಸವನಗುಡಿ ಆಸ್ತಿ ಏನಿತ್ತು ಸ್ವಯಾರ್ಜಿತ ಆಸ್ತಿ, ಈ ಆಸ್ತಿಯನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ದುಡ್ಡನ್ನು ಈ ವಾದಿ ಮತ್ತು 2ನೇ ಪ್ರತಿವಾದಿಯವರಿಗೆ ಕೊಟ್ಟಿದ್ದರು. ಆ ದುಡ್ಡಿನಲ್ಲಿ ಈ ವಾದಿ ಮತ್ತು 2ನೇ ಕೊಟ್ಟಿದ್ದರು ಅನ್ನೋದನ್ನು ಕೂಡ ಈ ವಾದಿ ಯಾವುದೇ ಡಿಸ್ಪ್ಯೂಟನ್ನು ಮಾಡೋದಿಲ್ಲ. ಮತ್ತು ಈ BM ರಾಮಾರಾವ್ ಅವರು ವಿಲ್ಲನ್ನು ಮಾಡಿದರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾದಿ ಎಲ್ಲಿಯೂ ಕೂಡ ಈ ದಾವೆಯಲ್ಲಿ BM ರಾಮಾರಾವ್ ಅವರು ಈ ಪ್ರತಿವಾದಿಗಳ ಒತ್ತಡದ ಮೇಲೆ ಈ ವಿಲ್ಲನ್ನು ಮಾಡಿದ್ರು, ಇದು ಪ್ರತಿವಾದಿಗಳ ಇನ್ಫ್ಲೂಯೆನ್ಸಿಂದ ಮಾಡಿದ್ದಂಥ ವಿಲ್ಲು ಅಂಥೇಳಿ ಯಾವುದೇ ರೀತಿಯಾದಂಥ ವಾದವನ್ನು ಈ ಕೇಸ್ನಲ್ಲಿ ಮಾಡಿಲ್ಲ. ಈ ಕೆಳ ನ್ಯಾಯಾಲಯ ಕೂಡ BM ರಾಮಾರಾವ್ ಅವರು ವಿಲ್ಲನ್ನು ಮಾಡಿದರೂ ಕೂಡ ಅದು ವಾದಿಗೆ ಬೈಂಡಿಂಗ್ ಆಗೋದಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದಿದೆ. ಅಲ್ಲದೆ ವಿಲ್ ಆಗಿರೋ ಅಂಥ ಅಂಶ ಸಾಬೀತಾಗಿದೆ.
ಆದರೆ ಆ ವಿಲ್ನಲ್ಲಿ ಬರೆದಿರೋ ಅಂಥದ್ದನ್ನು ಮಾನ್ಯ ಕೆಳ ನ್ಯಾಯಾಲಯ ಗಮನಿಸಿಲ್ಲ, ಸರಿಯಾದ ರೀತಿ ಗಮನಿಸಿಲ್ಲ. ಆ, ಆ, ಯಾವಾಗ ಬಿ ಎಂ ರಾಮಾರಾವ್ ಅವರು ತಮ್ಮ ಸ್ವಯಾರ್ಜಿತ ಆಸ್ತಿಯನ್ನು ಮಾರಿ ಈ ದಾವಾ ಶೆಡ್ಯೂಲ್ ಸ್ವತ್ತು ಏನು ಪಿತ್ರಾರ್ಜಿತ ಆಸ್ತಿ ಇತ್ತು ಅದರಲ್ಲಿ ವಾದಿಗೆ ಮತ್ತು ಎರಡನೇ ಪ್ರತಿವಾದಿಗೆ ಏನು ಭಾಗಾಂಶದ ಹಕ್ಕಿತ್ತು ಅದಕ್ಕೆ ಪ್ರತಿಯಾಗಿ ಆ ಸ್ವಯಾರ್ಜಿತ ಆಸ್ತಿ ಮಾರಿದಂಥ ಹಣವನ್ನು ಇವರಿಬ್ರಿಗೂ ಕೊಟ್ಟಿದ್ದರಿಂದ ಮತ್ತು ಈ ಕುಟುಂಬದ ನಡುವೆ ಆದಂಥ ವ್ಯವಸ್ಥಾಪನೆಯಿಂದ ಮತ್ತು ಒಂದು ಸೆಟ್ಲ್ಮೆಂಟಿಂದ ಈ ದಾವಾ ಶೆಡ್ಯೂಲ್ ಸ್ವತ್ತನ್ನು ವಿಲ್ ಮಾಡೋದಕ್ಕೆ ಬಿ ಎಂ ರಾಮಾರಾವ್ ಅವ್ರಿಗೆ ಹಕ್ಕಿತ್ತು. ಹಾಗಾಗಿ ಬಿ ಎಂ ರಾಮಾರಾವ್ ಅವರು ಮಾಡಿರುವಂಥ ವಿಲ್ಲು ಕಾನೂನಿನಡಿ ಊರ್ಜಿತವಾಗಿದೆ. ಮೂಲತಃ ಈ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಆದರೂ ಕೂಡ ಈ ನಡುವೆ ಆದಂಥ ಫ್ಯಾಮಿಲಿ ಸೆಟ್ಲ್ಮೆಂಟ್ನಲ್ಲಿ ಈ ಬಿ ಎಂ ರಾಮಾರಾವ್ ಅವ್ರಿಗೆ ಈ ಎರಡು ವಾದಿ ಮತ್ತು ಎರಡನೇ ಪ್ರತಿವಾದಿ ತಮ್ಮ ಹಕ್ಕನ್ನು ಬಿ ಎಂ ರಾಮಾರಾವ್ ಅವರಿಂದ ಹಣ ಪಡೆದು ಹಕ್ಕನ್ನು ಬಿಡುಗಡೆ ಮಾಡಿಕೊಟ್ಟಿರೋದ್ರಿಂದ ಈ ಫ್ಯಾಮಿಲಿ ಸೆಟ್ಲ್ಮೆಂಟ್ ಆದದ್ರಿಂದ ಈ ಆಸ್ತಿ ಬಿ ಎಂ ರಾಮಾರಾವ್ ಅವರ ಸ್ವಯಾರ್ಜಿತ ಆಸ್ತಿ ಆಯಿತು. ಆದ್ದರಿಂದ ಬಿ ಎಂ ರಾಮಾರಾವ್ ಅವ್ರಿಗೆ ವಿಲ್ ಮಾಡೋದಕ್ಕೆ ಹಕ್ಕಿತ್ತು. ಅದರಂತೆ ಮೂರನೇ ಪ್ರತಿವಾದಿಯಾದಂಥ ನನ್ನ ಹೆಸರಿಗೆ ವಿಲ್ ಮಾಡಿದ್ದಾರೆ. ಆದ್ದರಿಂದ ವಾದಿಗೆ ಯಾವುದೇ ರೀತಿಯಾದಂಥ ಭಾಗಾಂಶದ ಹಕ್ಕು ಬರೋದಿಲ್ಲ ಮತ್ತು ವಾದಿ ಈ ದಾವಾ ಶೆಡ್ಯೂಲ್ ಸ್ವತ್ತು ಯಾವುದೇ ರೀತಿಯಾದಂಥ ಒಟ್ಟು ಕುಟುಂಬದ ಸ್ವತ್ತಾಗಿ ಉಳಿದಿಲ್ಲ. ಆದ್ದರಿಂದ ಈ ಕೆಳ ನ್ಯಾಯಾಲಯ ವಿಲ್ನಲ್ಲಿ ಬರೆದಿರುವಂಥ ಅಂಶಗಳನ್ನು ಪರಿಗಣಿಸೋದ್ರಲ್ಲಿ ಇದು ವಿಫಲ ಆಗಿದೆ. ಆದ್ದರಿಂದ ಈ ಕೆಳ ನ್ಯಾಯಾಲಯ ಮಾಡಿದಂಥ ಡಿಕ್ರಿಯನ್ನು ವಜಾ ಮಾಡಿ ನಮ್ಮ ಅಪೀಲನ್ನು ಅಲೋ ಮಾಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯದ ಮುಂದೆ ಏನು ಪ್ರತಿವಾದಿಗಳ ಪರ ವಕೀಲರಿದ್ದರು ಅವರು ವಾದವನ್ನು ಮುಂದಿಡ್ತಾರೆ. ಇದಕ್ಕೆ ವಿರುದ್ಧವಾಗಿ ವಾದಿಯ ಪರ ವಕೀಲರು ವಾದವನ್ನು ಮಾಡ್ತಾ ಕೆಳ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಈ ದಾವಾ ಶೆಡ್ಯೂಲ್ ಆಸ್ತಿ ವಿಭಾಗ ಪತ್ರ 53ನೇ ಇಸ್ವಿನಲ್ಲಿ ರಂಗನಾಥ್ ರಾವ್ ಅವರು ರಾಮಾರಾವ್ ಅವರು ಮಾಡಿಕೊಂಡಂಥ ವಿಭಾಗ ಪತ್ರದ ಮುಖಾಂತರ ಬಂದಂಥ ಸ್ವತ್ತು. ಅಂದರೆ ಇದು ನಮ್ಮ ತಾತ ಮತ್ತು ಅವರ ನಮ್ಮ ತಂದೆ ಅಣ್ಣ ತಮ್ಮಂದ್ರ ನಡುವೆ ಆದಂಥ ವಿಭಾಗ ಪತ್ರದ ಮುಖಾಂತರ ಬಂದಿರುವಂಥದ್ದು. ಇದು ನಮಗೆ ಮೂಲತಃ ಪಿತ್ರಾರ್ಜಿತವಾದಂಥ ಆಸ್ತಿ. ಬಿ ಎಂ ರಾಮಾರಾವ್ ಅವ್ರಿಗೆ ಈ ಆಸ್ತಿಯನ್ನು ವಿಲ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಹಕ್ಕು ಅಧಿಕಾರ ಇರಲಿಲ್ಲ. ಅವರು ಮಾಡಿರುವಂಥ ವಿಲ್ಲು ಆ ಬಿ ಎಂ ರಾಮಾರಾವ್ ಅವ್ರಿಗೆ ಏನು ಭಾಗಾಂಶ ಇತ್ತು ಈ ದಾವಾ ಆಸ್ತಿನಲ್ಲಿ ಆ ಭಾಗಾಂಶಕ್ಕೆ ಮಾತ್ರ ಸೀಮಿತವಾಗಿ ಈ ಬಿಲ್ಲನ್ನು ಕನ್ಸಿಡರ್ ಮಾಡಬೇಕೇ ಹೊರತು ಇದನ್ನು ನಮ್ಮ ಭಾಗಾಂಶವನ್ನು ಹೊರತುಪಡಿಸಿ ಹೊರಗಿಟ್ಟು ಇದು ಬಿ ಎಂ ರಾಮಾರಾವ್ ಅವ್ರಿಗೆ ಸಂಪೂರ್ಣವಾಗಿ ಸೇರಿದಂಥ ಸ್ವತ್ತು. ಹಂಗಾಗಿ ಬಿ ಎಂ ರಾಮಾರಾವ್ ಅವರು ಮಾಡಿರುವಂಥ ವಿಲ್ಲು ವಾದಿಗೂ ಕೂಡ ಬೈಂಡ್ ಆಗುತ್ತೆ ಅಂಥೇಳಿ ತೀರ್ಪು ಕೊಡೋದೇ ವಾದ ಮಾಡುವಂಥದ್ದು ತಪ್ಪು. ಹಾಗಾಗಿ ಈ ಅಪೀಲನ್ನು ವಜಾ ಮಾಡಬೇಕು ಅಂಥೇಳಿ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಈ ವಾದಿಯ ಪರ ವಕೀಲರು ವಾದವನ್ನು ಮುಂದಿಡ್ತಾರೆ.